ವರದಾನ್ ಹೆಲ್ತ್ ಕೇರ್ ಅನ್ನೋದು ಬಂದ್ಬಿಟ್ಟು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಆಗಿರುತ್ತೆ. ಈ ಎಲ್ಲ ತರಹದ ಸರ್ವಿಸಸ್ ಅಂದರೆ ಆರ್ಥೋಪೆಡಿಕ್ಸ್ ಆಗಿರ್ಬೋದು, ಜನರಲ್ ಮೆಡಿಸಿನ್, ಶಿಶು ವೈದ್ಯ, ಪೀಡಿಯಾಟ್ರಿಕ್ಸ್ ಆಗಿರ್ಬೋದು, OBG ಆಗಿರ್ಬೋದು, ಅದ್ರ ಜೊತೆಗೆ ಫಿಸಿಯೋಥೆರಪಿ, ಎಲ್ಲ ತರಹದ ಸ್ಪೆಷಾಲಿಟಿ ಡಾಕ್ಟರ್ಸ್ ಇಲ್ಲಿ ಅವೈಲಬಿಲಿಟಿ ಇರ್ತಾರೆ. ಬಳಕೆ ಮಾಡ್ಕೋಬೇಕಂತ ವಿನಂತಿಸ್ತಾ ಇದ್ದೀನಿ. ಸುದರ್ಶನ್ ಅವರು, ಡಾಕ್ಟರ್ ಸುದರ್ಶನ್ ಅವರು ಆರ್ಥೋಪೆಡಿಕಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರ್ತಕ್ಕಂಥವರು. ಇದೇ ಗ್ರಾಮದವರು, ಸೋಮಸಂದ್ರ ಗ್ರಾಮದವರು. ಮತ್ತು ಇಲ್ಲಿ ಅವರ ಸ್ವಂತ ಜಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ಕು ಪ್ರಾರಂಭ ಮಾಡಿದ್ದಾರೆ. ಮತ್ತು ಈ ಭಾಗದಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆಯಲ್ಲ, ಎಲ್ಲ ಕಡೆ ಅಪಾರ್ಟ್ಮೆಂಟ್ ಬರ್ತಾಯಿದೆ, ಮನೆಗಳು ಬರ್ತಾಯಿದೆ, ವಿಲ್ಲಾಸ್ ಬರ್ತಾಯಿದೆ. ಎಲ್ಲರೂ ಬೆಂಗಳೂರಿಗೆ ಹೋಗೋಕ್ಕೆ ಆಗೋದಿಲ್ಲ. ಆದ್ದರಿಂದ ಇಲ್ಲೇ ಹತ್ತಿರದಲ್ಲಿ ಈ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ಕು ಇಲ್ಲಿ ಪ್ರಾರಂಭ ಮಾಡಿರೋದ್ರಿಂದ ಈ ಭಾಗದಲ್ಲಿ ಯಾರಿಗೆ ಅನಾರೋಗ್ಯ ಆಗುತ್ತೆ ಅವ್ರಿಗೆಲ್ಲ ಕೂಡ ಹತ್ತಿರದಲ್ಲೇ ಒಳ್ಳೆ ಕ್ಲಿನಿಕ್ ಇರೋದರಿಂದ ದೂರ ಹೋಗೋದು ತಪ್ಪುತ್ತೆ. ಮತ್ತು ಇವರು ಕೂಡ ಒಳ್ಳೆ ಗೋಲ್ಡ್ ಮೆಡಲಿಸ್ಟು, ಇನ್ನೂ ಅವರ ಸಹೋದ್ಯೋಗಿ ಎಲ್ಲ ವೈದ್ಯರೆಲ್ಲ ಪರಿಣಿತರಿದ್ದಾರೆ. ಎಲ್ರಿಗೂ ಒಳ್ಳೆ ಟ್ರೀಟ್ಮೆಂಟು ಸಿಗುತ್ತೆ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಅಂತ, MS ಆರ್ಥೋಪೆಡಿಕ್ಸ್ ಗೋಲ್ಡ್ ಮೆಡಲಿಸ್ಟ್. ಸೊ ಇವತ್ತಿನ ದಿನ ನಮ್ಮ ವರದಾನ್ ಹೆಲ್ತ್ ಕೇರ್ ಅನ್ನೋ ಒಂದು ಸಂಸ್ಥೆ ಓಪನ್ ಆಗಿದೆ, ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಇದು. ಸೊ ಇವತ್ತು ಇನಾಗ್ರೇಷನ್ ಇತ್ತು. ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ರೆಡ್ಡಿ ಸಾಹೇಬರು ಇನಾಗ್ರೇಟ್ ಮಾಡಿದ್ರು. ಈ ವರದಾನ್ ಹೆಲ್ತ್ ಕೇರ್ ಅನ್ನೋದು ಬಂದ್ಬಿಟ್ಟು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಆಗಿರುತ್ತೆ. ಇಲ್ಲಿ ಎಲ್ಲ ತರಹದ ಸರ್ವಿಸಸ್ ಅಂದರೆ ಆರ್ಥೋಪೆಡಿಕ್ಸ್ ಆಗಿರ್ಬೋದು, ಜನರಲ್ ಮೆಡಿಸಿನ್, ಶಿಶು ವೈದ್ಯ, ಪೀಡಿಯಾಟ್ರಿಕ್ಸ್ ಆಗಿರ್ಬೋದು, OBG ಆಗಿರ್ಬೋದು, ಅದ್ರ ಜೊತೆಗೆ ಫಿಸಿಯೋಥೆರಪಿ, ಎಲ್ಲ ತರಹದ ಸ್ಪೆಷಾಲಿಟಿ ಡಾಕ್ಟರ್ಸ್ ಇಲ್ಲಿ ಅವೈಲಬಿಲಿಟಿ ಇರ್ತಾರೆ. ಜೊತೆಗೆ ನಮ್ಮಲ್ಲಿ ಲ್ಯಾಬ್ ಫೆಸಿಲಿಟಿ ಅಂದರೆ ರಕ್ತ ಪರೀಕ್ಷೆಗಳು ನಡೀತಾ ಇರುತ್ತೆ.
ಎಕ್ಸ್ರೇ ಫೆಸಿಲಿಟಿ ಇರುತ್ತೆ, ಡೇ ಕೇರ್ ಅಡ್ಮಿಷನ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಇಲ್ಲಿ ಏನಂದರೆ ಬೇರೆ ಕ್ಲಿನಿಕ್ಗಳಿಗೂ ನಮ್ಮ ಕ್ಲಿನಿಕ್ಗಳಿಗೂ ಏನು ವ್ಯತ್ಯಾಸ ಅಂದರೆ ಇಲ್ಲಿ ಹೆಲ್ತ್ ವಿತ್ ಡಿಸ್ಕೌಂಟ್ ಆಲ್ ಅಲಾಂಗ್ ದ ಇಯರ್. ಅಂದರೆ ಒಂದಿನ 2 ದಿನ, ವರ್ಷಕ್ಕೆ 1 ದಿನ 2 ದಿನ ಆಫರ್ ಅಲ್ಲ, ಇದು ಪ್ರತಿದಿನ ವರ್ಷ ಪೂರ್ತಿ ಬಂದ್ಬಿಟ್ಟು ಆರೋಗ್ಯ ತಪಾಸಣೆ ಮೇಲೆ ರಿಯಾಯಿತಿ ಇದ್ದೇ ಇರುತ್ತೆ ಇಲ್ಲಿ. ಸೊ ದಿನಕ್ಕೊಂದೊಂದು ಆಫರ್ ಥರ ನಮ್ಮದು ಬಿಡ್ತಾ ಇರ್ತೀವಿ. ಅದು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸದ್ಬಳಕೆ ಮಾಡ್ಕೋಬೇಕಂದು ವಿನಂತಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ಕಾರಣರಾದಂಥ ನಮ್ಮ ತಂದೆ ತಾಯಿ ಅವರ ಶ್ರಮ, ಅವರ ಆಶೀರ್ವಾದದಿಂದನೇ ನಾನಿವತ್ತು ಈ ಸ್ಥಾನದಲ್ಲಿದ್ದೀನಿ. ಅವರ ಆಶೀರ್ವಾದಗಳು ನನ್ನ ಮೇಲೆ ಸದಾ ಇರಬೇಕು. ಅದ್ರ ಜೊತೆಗೆ ಇಲ್ಲಿ ಇವತ್ತು ಇಷ್ಟು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರೆಲ್ಲರಲ್ಲಿ ನಾನು ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಇಲ್ಲಿ ನುರಿತ ವೈದ್ಯರಿಂದ ಎಲ್ಲ ಫೆಸಿಲಿಟೀಸು ಸಿಗ್ತಾ ಇರುತ್ತೆ. ಸೊ ಈ ದೊಮ್ಸಂದ್ರ ಭಾಗದಲ್ಲಿರೋರು, ಜೊತೆಗೆ ಸರ್ಜಾಪುರ ಭಾಗದಲ್ಲಿ, ಈ ಕಡೆ ಗುಂಜೂರು ಭಾಗದಲ್ಲಿ, ಕೊಡ್ತಿ ಭಾಗದಲ್ಲಿ, ಈ ಎಲ್ಲ ಏರಿಯಾದಲ್ಲಿರುವಂಥ ಜನರು ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ದೊಮ್ಸಂದ್ರ ವರ್ತೂರು ರೋಡಲ್ಲಿ ವರ್ಧನ್ ಹೆಲ್ತ್ ಕೇರ್ ಅಂತೇಳಿ ಒಂದು ಮಲ್ಟಿ ಸ್ಪೆಷಾಲಿಟಿ ಯೂನಿಟ್ ಓಪನ್ ಆಗಿದೆ. ನಮ್ಮ ದೊಮ್ಸಂದ್ರದವರೇ ಡಾಕ್ಟ್ರು, ತುಂಬ ಬ್ರಿಲಿಯಂಟ್ ಡಾಕ್ಟ್ರು, ಗೋಲ್ಡ್ ಮೆಡಲಿಸ್ಟು ಸುದರ್ಶನ್ ಅಂತ. ಅವ್ರಿಗೆ ಒಳ್ಳೆಯದಾಗಲಿ. ಸ್ಥಳೀಯರಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಯೂನಿಟ್ ಇಲ್ಲಿ ಮಾಡಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲರಿಗೂ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹಳ್ಳಿ ಮಟ್ಟದಲ್ಲಿ ಮಾಡಿದ್ದಾರೆ. ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. MS ಆರ್ಥೋ ಮಾಡಿದ್ದಾನೆ, ಗೋಲ್ಡ್ ಮೆಡಲಿಸ್ಟು, ತುಂಬ ಬ್ರಿಲಿಯಂಟ್ ಇದ್ದಾನೆ. ಜನಕ್ಕೆ ಒಳ್ಳೆಯ ಸೇವೆ ಮಾಡ್ತಾರೆ ಅನ್ನೋ ಆಸೆ ಇದೆ. ನಮಸ್ಕಾರ. ನಮ್ಮ ಆನೇಕಲ್ ತಾಲೂಕಿನ ದೊಮ್ಸಂದ್ರ ಗ್ರಾಮದಲ್ಲಿ ಸ್ಥಾಪಿತವಾದ ವರ್ಧನ್ ಹೆಲ್ತ್ ಕೇರ್ ಸೆಂಟರ್ನ ಉದ್ಘಾಟನೆ ಇವತ್ತು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಹಾಗೂ ಎಲ್ಲರೂ ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗೋ. ನಮ್ಮ ಊರಿನ ಹುಟ್ಟಿದ ಒಂದು ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದು ಇವತ್ತು ಒಂದು ಹೆಲ್ತ್ ಸೆಂಟರ್ ಮಾಡಿದ್ದಾರೆ, ಮುಂದೆ ಒಂದು ನರ್ಸಿಂಗ್ ಹೋಮ್ ಮಾಡ್ತಾ ಇದ್ದಾರೆ. ಇದೇ ಥರ ಬೆಳೆಸ್ಕೊಂಡು ಹೋಗಲಿ, ಅವರು ನಮ್ಮ ಆಶೀರ್ವಾದ ಇರುತ್ತದೆ. ನಮ್ಮ ದೊಮ್ಸಂದ್ರ ಗ್ರಾಮದಲ್ಲಿ ಏನು ಈ TISB ಶಾಲೆ ಎದುರು, ಇಂಟರ್ನ್ಯಾಷನಲ್ ಶಾಲೆ ಎದುರು ನಮ್ಮ ಡಾಕ್ಟರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ಹೊಸದಾಗಿ ವರ್ಧನ ಹೆಲ್ತ್ ಕೇರ್ ಸೆಂಟರನ್ನು ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಅವರು ಏನು ಒಂದು ಸೇವೆಗೆ ಅವಕಾಶ ಕೊಟ್ಟಿರೋದು ಬಂದು ತಮ್ಮ ಏನೇ ತೊಂದರೆಗಳಿದ್ರು ಬಂದು ತೋರಿಸ್ಕೊಳ್ಳಿ. ಒಳ್ಳೆ ಡಾಕ್ಟರ್ ಆಗಿರೋದ್ರಿಂದ ತಮಗೆಲ್ಲರಿಗೂ ಒಳ್ಳೆಯ ಚಿಕಿತ್ಸೆ ಮತ್ತು ಕಮ್ಮಿ ಹಣದಲ್ಲಿ ಚಿಕಿತ್ಸೆ ಸಿಗುತ್ತೆ. ದಯವಿಟ್ಟು ಎಲ್ಲ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ವರ್ಧನ ಹೆಲ್ತ್ ಕೇರ್ ಸೆಂಟರ್ಗೆ ದಯವಿಟ್ಟು ತಾವೆಲ್ಲ ಬಂದು ಸೇವೆಯನ್ನು ಉಪಯೋಗಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಇವತ್ತು ನಮ್ಮ ದೊಮ್ಸಂದ್ರ ಗ್ರಾಮದಿಂದ ಇಲ್ಲಿ ವರ್ತೂರ್ಗೆ ಹೋಗೋ ರೋಡಲ್ಲಿ THB ಸ್ಕೂಲ್ ಇದೆ. ಈ ಶಾಲೆ ಎದುರಿಗೆ ಆಪೋಸಿಟಲ್ಲಿ ಒಂದು ಹಾಸ್ಪಿಟ್ಲ್ ಓಪನ್ ಇದೆ, ವರ್ಧನ ಹೆಲ್ತ್ ಕೇರ್ ಅಂತ ಅಂದ್ಬಿಟ್ಟು. ಇದನ್ನು ನಮ್ಮ ಸುದರ್ಶನ್ ಡಾಕ್ಟ್ರು ಅವರು ಓದಿ ಶ್ರಮಪಟ್ಟು ಏನು ನಮ್ಮ ದೊಮ್ಸಂದ್ರದಲ್ಲೇ ನಾವು ಹಾಸ್ಪಿಟ್ಲು ಕಟ್ಟಬೇಕು ಅಂತ ಅಂದ್ಬಿಟ್ಟು ಅವರು ತಂದೆಯವರು ಅವರು ಎಲ್ಲ ಶ್ರಮಪಟ್ಟು ಅವರು ಡಾಕ್ಟ್ರಾಗಿರೋದ್ರಿಂದ ಮಗ ಇಲ್ಲಿ ಕಟ್ಟಿದ್ದಾರೆ. ಎಲ್ಲ ಕಾಯಿಲೆಗಳಿಗೂ ಬಂದು ತೋರಿಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ರಿ, ಜನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂಥ ವ್ಯಕ್ತಿಗಳು. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಏನಾದರೂ ಕಾಯಿಲೆಗಳಿದ್ದರೆ ತೋರಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖಾಂತರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.